ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ನನಗೆ ಕೇಳ್ತಾ ಇದ್ದೀರಿ ಅಂತಂದರೆ, ಪೊಲೀಸ್ ಪರೀಕ್ಷೆ ಎನ್ ಎಚ್ ಕೆ ಮತ್ತು ಹೆಚ್ ಕೆ ಟೋಟಲಾಗಿ 2 ಪರೀಕ್ಷೆ ಆಗಿದ್ದಾವೆ. ನಾನ್ ಹೆಚ್ ಕೆ ಬಂದುಬಿಟ್ಟು ಬೆಳಗ್ಗೆ ಇತ್ತು, ಹೆಚ್ ಕೆ ಬಂದುಬಿಟ್ಟು ಮಧ್ಯಾಹ್ನ 4 ಗಂಟೆಯಿಂದ 5:30 ತನಕ ಎಕ್ಸಾಮ್ ಇತ್ತು. ಎರಡೂ ಕೂಡ ಎಕ್ಸಾಮ್ ಏನೋ ಚೆನ್ನಾಗಾಗಿದೆ. ಟೋಟಲಾಗಿ ಒಂದು 4 ಲಕ್ಷ ಅರೌಂಡ್ ಎಕ್ಸಾಮ್ ಬರೆದಿದ್ದಾರೆ. ಅಂದರೆ ಹೆಚ್ ಕೆ ನಾನ್ ಹೆಚ್ ಕೆ ಎರಡೂ ಸೇರಿ ಒಂದು 4-4.5 ಲಕ್ಷ ಜನ ಅಪ್ಲಿಕೇಶನ್ನ ಹಾಕ್ಕೊಂಡು ಎಕ್ಸಾಮ್ ಬರೆದಿದ್ದಾರೆ. ಆದರೆ ಏನಪ್ಪ ಅಂತಂದರೆ ಕಟ್ ಆಫ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸರ್ ಕಟ್ ಆಫ್ ವಿಡಿಯೋ ಮಾಡಿ ಅಂತ. ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೀನಿ. ವಿದ್ಯಾರ್ಥಿಗಳೇ, ತುಂಬ ವಿದ್ಯಾರ್ಥಿಗಳು ಏನಪ್ಪ ಮಾಡಿದ್ದೀರಾ ಅಂತ ಅಂದರೆ, ಇವತ್ತಿನ ಏನು ಈ ಒಂದು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಪೇಪರ್ಗಳು ಏನಪ್ಪ ಅಂತಾರೆ, ಮೊದಲನೇದಾಗಿ ಹೆಚ್ ಕೆ ಪೇಪರ್ಗೆ ಬಂದ್ವಿ ಅಂತ ಅಂದರೆ ತುಂಬ ಟಫ್ ಪೇಪರ್ ಅದು. ಓಕೆನಾ, ನೀವು ಅದಕ್ಕೆ ಗ್ರೂಪ್ ಬಿ ಪೇಪರ್ ಅಂತ ಅಂದ್ರೂ ಕೂಡ ಹೇಳ್ಬೋದು. ಹೆಚ್ ಕೆ ಪೇಪರ್ ಸ್ವಲ್ಪ ಟಫ್ ಇದೆ. ನಾನ್ ಹೆಚ್ ಕೆ ಕಂಪೇರ್ ಮಾಡಿದರೆ ಹೆಚ್ ಕೆ ಪೇಪರ್ ತುಂಬ ಟಫ್ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಆ ಒಂದು ಪೇಪರಲ್ಲಿ ಮಿನಿಮಮ್ ಎಷ್ಟು ಅಂತ ಅಂದರೆ ಎಲ್ಲರೂ ಕೂಡ 40ರಿಂದ 50 ಸ್ಕೋರ್ ಮಾಡೋದಕ್ಕೆ ತಿಣುಕಾಡಿದ್ದಾರೆ ಹೆಚ್ ಕೆ ಪೇಪರಲ್ಲಿ. ಓಕೆನಾ, ವಿದ್ಯಾರ್ಥಿಗಳು ಯಾರ್ಯಾರು 40ರಿಂದ 50 ಸ್ಕೋರ್ ಮಾಡಿದ್ದೀರಾ 100% ನಿಮ್ಮದು ಫಿಸಿಕಲ್ ಕಾಲ್ ಆಗುತ್ತೆ. 100% ಹೇಳ್ತಾ ಇದ್ದೀನಿ. 45ರಿಂದ 50 ಸ್ಕೋರ್ ಮಾಡ್ತಾ ಇರತಕ್ಕಂಥ ಒಂದು ಹೆಚ್ ಕೆ ಪೇಪರ್ ವಿದ್ಯಾರ್ಥಿಗಳಿಗೆ 100% ಕಾಲ್ ಆಗುತ್ತೆ. ಬಟ್ ನಾನ್ ಹೆಚ್ ಕೆಗೆ ಬಂದ್ವಿ ಅಂತ ಅಂದರೆ ಸ್ವಲ್ಪ ಕಂಪೇರ್ ಟು ಹೆಚ್ ಕೆ ಪೇಪರ್ ನಾನ್ ಹೆಚ್ ಕೆ ಪೇಪರ್ ಸ್ವಲ್ಪ ಈಸಿ ಇತ್ತು. ಆ ಒಂದು ಸಂದರ್ಭಕ್ಕೆ ಬರೋದಾದರೆ ಎಲ್ಲ ವಿದ್ಯಾರ್ಥಿಗಳು ಕೇಳ್ತೀರಾ ಜನರಲ್ ಮೆರಿಟ್ಗೆ ಎಷ್ಟು ಬರುತ್ತೆ, ಮತ್ತು ಇಲ್ಲಿ ಎಸ್ ಸಿ ಕ್ಯಾಟಗರಿಗೆ ಎಷ್ಟು ಬರುತ್ತೆ, ಎಸ್ ಟಿಗೆ ಎಷ್ಟು ಬರುತ್ತೆ. ನಮ್ಮದು ಎಸ್ ಸಿ ಒಳಗೆ ಎ ಇದೆ, ಎಸ್ ಸಿ ಒಳಗೆ ಬಿ ಇದೆ, ಈ ರೀತಿಯಾಗಿ ಮತ್ತೆ 2A ಇದೆ, 2B ಇದೆ, 2C ಇದೆ, 3A 3B ಇದೆ, ಕ್ಯಾಟಗರಿ 1 ಬರುತ್ತೆ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ. ಅವರೆಲ್ಲರಿಗೂ ಕೂಡ ಹೇಳೋದು ಒಂದೇ ವಿದ್ಯಾರ್ಥಿಗಳೇ, ನಿಮ್ದು ಏನಪ್ಪ ಅಂತ ಅಂದರೆ ನಾನ್ ಹೆಚ್ ಕೆ ಪೇಪರ್ಗೆ ಬಂತು ಅಂತ ಅಂದಾಗ ಪ್ರಸ್ತುತವಾಗಿ ಈ ಒಂದು ಪರೀಕ್ಷೆಯನ್ನು ಕ್ವಶನ್ ಪೇಪರ್ ಬಂದ ಮೇಲೆ ನಾವೇ ಖುದ್ದಾಗಿ ಬಿಡಿಸಿದ ಮೇಲೆ ಹೇಳ್ತಾ ಇರ್ತಕ್ಕಂಥ ಪೇಪರ್ ಸ್ಟ್ರಾಟಜಿ ಇದು. ಅಂದರೆ ನಾವು ಖುದ್ದಾಗಿ ಮಾಡಿರ್ತಕ್ಕಂಥ ಪೇಪರು. ಅಂದರೆ ಒಬ್ಬ ಟೀಚರ್ಗೂ ಒಬ್ಬ ಅಭ್ಯರ್ಥಿಗೂ ಸ್ವಲ್ಪ ಫುಲ್ ಡಿಫ್ರೆನ್ಸ್ ಆಗುತ್ತೆ. ಯಾಕೆ ಅಂತಂದರೆ ನಾವು VA ಏನು ತರಗತಿಗಳು ಇರ್ತವೆ, ಅದಕ್ಕೆ ನಾವು ತರಗತಿಗಳನ್ನು ಕೂಡ ಮಾಡ್ತಾ ಹೋಗ್ತಿದ್ದೇವೆ ನಮ್ಮ ಒಂದು ಚಾನಲಲ್ಲಿ. ಅದನ್ನು ಯಾರು ನೋಡ್ತಾ ಇಲ್ಲ ನೋಡ್ಬೋದು, ನಮ್ಮ ತರಗತಿಗಳು ಯಾವ ರೀತಿ ಇರ್ತವೆ ಅಂತ. ಓಕೆನಾ, ಅದರಿಂದನೇ ತುಂಬ ಆಲ್ಮೋಸ್ಟ್ ಹಿಸ್ಟ್ರಿ ಏನು ನಾನು ಕ್ಲಾಸ್ ಮಾಡಿದ್ದೆ 100% ನೋಡಿ. 15 ಕ್ವಶನ್ ಇದ್ವಲ್ಲ ಹಿಸ್ಟ್ರಿ ಕ್ವಶನ್ಸು ಎಲ್ಲವೂ ಕೂಡ ಕವರ್ ಆಗಿದ್ದಾವೆ. ಎಲ್ಲವೂ ಕೂಡ ಕವರ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗಿದೆ. ಓಕೆನಾ, ನಮ್ಮ ಒಂದು ಕರ್ನಾಟಕ ಹಿಸ್ಟ್ರಿಯಿಂದ ಬಂದಿರತಕ್ಕಂಥ 3ರಿಂದ 4 ಕ್ವಶನ್ಸ್ ಏನು ಕ್ಲಾಸ್ ಮಾಡಿದ್ದೀನಲ್ವ 20 ಕ್ಲಾಸು, ಅದರಲ್ಲಿ ಡೈರೆಕ್ಟ್ ಬಂದುಬಿಟ್ಟಿದ್ದಾವೆ. ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ತರಗತಿಗಳನ್ನ ನೋಡಿ. ನಮ್ಮ ಒಂದು ತರಗತಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಓಕೆನಾ, ಈಗ ನಾವು ಈ ಒಂದು ಕಟ್ ಆಫ್ ಮಾಹಿತಿಗೆ ಬರೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಜನರಲ್ ಮೆರಿಟು SC ST ಕ್ಯಾಟಗರಿ 1 2A 2B 3A 3B ಅಂತ ಕಟ್ ಆಫ್ ನೋಡ್ಕೊಳ್ತಾ ಹೋದ್ವಿ ಅಂತ ಅಂದರೆ ತುಂಬ ಏನಪ್ಪ ಅಂತ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಈ ಒಂದು ಕಟ್ ಆಫ್ ಏನಿದೆ ಡಿಸ್ಟ್ರಿಕ್ಟ್ ವೈಸ್ ಬರೋ ಕಾರಣದಿಂದಾಗಿ ಡಿಫ್ರೆನ್ಸ್ ತುಂಬ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆನಾ, ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಯಾರ್ಯಾರು 50ರಿಂದ 55 ಅಂಕಗಳನ್ನು ಬರೀ ನಾನ್ ಹೆಚ್ ಕೆ ಪೇಪರಲ್ಲಿ ಹೇಳ್ತಾ ಇದ್ದೀನಿ, 50ರಿಂದ 55 ಅಂಕಗಳನ್ನ ನಾನ್ ಹೆಚ್ ಕೆ ಪೇಪರಲ್ಲಿ ಯಾರ್ಯಾರು ಮಾಡಿದ್ದೀರಾ 100% ಕಾಲ್ ಆಗುತ್ತೆ. ಏನೂ ಕೂಡ ನೀವು ಏನಪ್ಪ ಅಂತಂದರೆ ವರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಮುಂದೆ KSRB ಪರೀಕ್ಷೆ ಬರ್ತಾ ಇದೆ. ಅದರ ಜೊತೆ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಏನು VA ಪರೀಕ್ಷೆ ಇದೆ, ಲ್ಯಾಂಡ್ ಸರ್ವೇಯರ್ ಪರೀಕ್ಷೆ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಲ್ಯಾಂಡ್ ಸರ್ವೇಯರ್ ಕೂಡ ಬರುತ್ತೆ. ಮತ್ತು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂತಂದರೆ, ಹಿಂದೆ ಒಂದು 2022-23ರಲ್ಲಿ PC ಎಕ್ಸಾಮ್ ಆಗಿತ್ತಲ್ವ, ಆ ಒಂದು PC ಎಕ್ಸಾಮ್ ಬರೆದಾಗ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈಸಿ ಅನ್ನಿಸ್ಬಿಟ್ಟಿತ್ತು PC ಎಕ್ಸಾಮು. ಎಲ್ಲರೂ ಕೂಡ 70, 75 ಅಲ್ಲಿ ತನಕ ಸ್ಕೋರ್ ಮಾಡಿದರು. ಈಗ ಅದೇ PC ಅಭ್ಯರ್ಥಿಗಳು ಏನು ಅಲ್ಲಿ 70 ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇದೇ ಪೇಪರ್ನ KE ಕಂಡಕ್ಟ್ ಮಾಡಿರ್ತಕ್ಕಂಥ ಪೇಪರಲ್ಲಿ ಎಲ್ಲರೂ ಕೂಡ 50ರಿಂದ 55 ಸ್ಕೋರ್ ಮಾಡೋದಕ್ಕೆ ತಿಣುಕಾಡ್ಬಿಟ್ಟಿದ್ದಾರೆ. ಓಕೆನಾ, ನಾವು ಖುದ್ದಾಗಿ ಬರೆದಾಗ ನಮಗೆ ಪರೀಕ್ಷೆ ನಾವು ಕೂಡ ಅದೇ ಸೇಮ್ ಪೇಪರನ್ನು ಇಲ್ಲಿ ಸೇಮ್ ಅಂದರೆ ನಾನು ಎಕ್ಸಾಮಲ್ಲಿ ಬರೆದಿಲ್ಲ, ಬಟ್ ಇಲ್ಲಿ ಪೇಪರ್ ಬಂದ ನಂತರ ಫೋನಲ್ಲಿ ಪೇಪರ್ ನೋಡ್ಕೊಂಡು ನಾನು ಇಲ್ಲಿ ಬಿಡಿಸಿದಾಗ ನಮ್ಮ ಒಂದು ಪ್ರಸ್ತುತ ಸ್ಕೋರ್ ಬಂದಿದೆ ಒಂದು 67 ಸ್ಕೋರ್ ಏನೋ ಬಂತು. ಓಕೆನಾ, ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಒಬ್ಬ ತರಗತಿಯನ್ನು ಮಾಡ್ತಾ ಇರ್ತಕ್ಕಂಥವರಿಗೂ ಮತ್ತು ಇಲ್ಲಿ ಇನ್ನೊಬ್ಬರಿಗೆ ಯಾರು ಆಸ್ಪಿರೆಂಟಿಗೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಓಕೆನಾ, ಆಲ್ರೆಡಿ ಜಾಬ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅಥವಾ ಮತ್ತೆ ಇಲ್ಲಿ ಏನು ಮೊದಲು ಪ್ರಿಪರೇಷನ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ನಾನು 65 ತೆಗೆದುಕೊಂಡೆ ಅಂತ ನಂದು 100% ಸೆಲೆಕ್ಟ್ ಆಗುತ್ತೆ ಅಂತ ಅಲ್ಲ, ಬಟ್ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದೀನಿ, ಪೊಲೀಸ್ ಪರೀಕ್ಷೆಯನ್ನು ನಾನು 2023ರಲ್ಲೇ ಕ್ಲಿಯರ್ ಮಾಡಿ ಅದಕ್ಕೆ ಫಿಸಿಕಲ್ಗೂ ಕೂಡ ಅಟೆಂಡ್ ಆಗಿ ನಾನು ಕ್ಲಿಯರ್ ಆಗಿದ್ರು ಕೂಡ ಹೋಗಿಲ್ಲ. ಓಕೆನಾ, ನಾನು ಪ್ರಸ್ತುತವಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಟೋಟಲ್ 8 ಹುದ್ದೆಗಳನ್ನು ಪಡೆದುಕೊಂಡು ನಾನು ಇಲ್ಲಿ ಈಗ ಜೊತೆಗೆ ಹುದ್ದೆಗಳನ್ನು ಮಾಡ್ಕೊಳ್ತಾ ಇನ್ನೂ ಕೂಡ ತರಗತಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಅನಿಸೋ ಕಾರಣದಿಂದಾಗಿ
ಕೊಡ್ತಾ ಇದ್ದೀನಿ. ಅದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಓಕೆನಾ. ಈಗ ಮೊದಲನೇದಾಗಿ ನಾವು ಕಟ್ ಆಫ್ಗೆ ಬರೋದಾದ್ರೆ ವಿದ್ಯಾರ್ಥಿಗಳಿಗೆ 50ರಿಂದ 55, ಏನಾದರೂ 55 ಪ್ಲಸ್ ನಿಮ್ದು ಬಂದಿತ್ತು ಅಂತ ಅಂದರೆ 100% ಫಿಸಿಕಲ್ಗೆ ಆಗತ್ತೆ. ಬಟ್ ಫೈನಲ್ ಲಿಸ್ಟಲ್ಲಿ ನಾನು ನಿಮ್ದು ಆಗತ್ತೇ ಇಲ್ಲ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ ತುಂಬ ವಿದ್ಯಾರ್ಥಿಗಳು ಏನಾಗಿರುತ್ತೆ ಅಂತಂದರೆ 3300 ಪೋಸ್ಟ್ ಇರೋ ಕಾರಣದಿಂದಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಟ್ ಆಫ್ ಬರುತ್ತೆ. ಅದಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಟ್ ಆಫ್ ಬರೋ ಕಾರಣದಿಂದಾಗಿ ನಾನು ಇದೇ ಕಟ್ ಆಫ್ ಬರುತ್ತೆ, ಜನರಲ್ ಮೆರಿಟ್ಗೆ ನೀವು 65 ಮಾಡಿ ಅಂತ ನಾನು ಹೇಳಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ 55 to 60 ಏನು ಮಾರ್ಕ್ಸ್ ತೆಗೆದುಕೊಂಡಿರ್ತಾ ಎಲ್ಲ ವಿದ್ಯಾರ್ಥಿಗಳದ್ದು ಫಿಸಿಕಲ್ ಬರುತ್ತೆ. ನೀವು ಡೈರೆಕ್ಟಾಗಿ ಸುಮ್ಮನೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಮುಂದೆ ಬರ್ತಕ್ಕಂಥ ಫ್ಲೋ ಪ್ರಕಾರ ನೀವು ಏನಪ್ಪ ಮಾಡಿ ಅಂತ ಅಂದರೆ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ಏನಪ್ಪ ಮಾಡಿ ಅಂತ ಅಂದರೆ KSRB ಪರೀಕ್ಷೆ ಇದೆ, ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಇದೆ. ಅದಕ್ಕೆ ಯಾರು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ನಮ್ಮ ಒಂದು ಕೋರ್ಸ್ ಇದೆ. ಓಕೆನಾ. ನಮ್ಮ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡು ಮತ್ತೆ ನಮ್ಮ ಒಂದು ತರಗತಿಗಳನ್ನ ಫಾಲೋ ಮಾಡ್ಕೊಳ್ತಾ ಹೋದರೆ 100% ನಿಮಗೆ ಯೂಸ್ ಆಗುತ್ತೆ. ಓಕೆನಾ. ಅದಕ್ಕಾಗಿ ಇವತ್ತು ಏನಪ್ಪ ಅಂತಂದರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು. ಅದಕ್ಕಾಗಿ ನಾನೇ ಖುದ್ದಾಗಿ ನಿಮಗೆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಯಾವುದೇ ತರಗತಿ ಬೇಡ ಅಂತ. ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ, ಅಥವಾ ತರಗತಿ ಅಲ್ಲ, ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸ್ಕೋರನ್ನು ತಗೊಳ್ತಾ ಇದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮಾಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಅಂದರೆ ಬೇರೆ ಬೇರೆ ಕಮೆಂಟ್ ಮಾಡಿರ್ತೀರಲ್ವಾ, ನಿಮ್ಮ ಸ್ಕೋರು ಬೇರೆಯವರು ಕೂಡ ನೋಡಿಕೊಂಡು ವಿತ್ ಕೆಟಗರಿ ಕಮೆಂಟ್ ಮಾಡಿ. ಓಕೆನಾ. 2A ಕೆಟಗರಿ ಇಷ್ಟು, 2B ಕೆಟಗರಿ ಇಷ್ಟು ಸ್ಕೋರ್ ಆಗಿದೆ, ಅಥವಾ SC ಕೆಟಗರಿ ಇಷ್ಟಾಗಿದೆ, ಜನರಲ್ ಮೆರಿಟು ನಂದು ಇಷ್ಟ ಆಗಿದೆ. ಈ ರೀತಿಯಾಗಿ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಕೂಡ, ಬೇರೆ ವಿದ್ಯಾರ್ಥಿಗಳಿಗೂ ಕೂಡ, ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ ಆಗುತ್ತೆ. ಅದನ್ನು ನೀವು ನೋಡ್ಕೊಳ್ಳಿ. ಓಕೆನಾ. 55 ಪ್ಲಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸುಮ್ಮನೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. 100% ನಿಮಗೆ ಫಿಸಿಕಲ್ ಕಾಲ್ ಆಗುತ್ತೆ. ಓಕೆನಾ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್.